2024 ಮತ್ತು 29ನೇ ಸಾಲಿನಲ್ಲಿ ಈ ಒಂದು ಚುನಾವಣೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರ ರಾಜ್ಯ ಪರಿಷತ್ ಚುನಾವಣೆಯಲ್ಲಿ ಇವತ್ತು ನನ್ನ ಸ್ನೇಹ ಬಳಗ, ಹಿರಿಯರ ಸಹಾಯ, ಮುಖ್ಯೋಪಾಧ್ಯಾಯರ ಸಹಾಯ, ಸಹ ಶಿಕ್ಷಕರ ಸಹಾಯ ಅನೇಕ ರೀತಿಯಲ್ಲಿ ನನಗೆ ಬೆಂಬಲವಾಗಿ ನಿಂತು ಇವತ್ತು ಅದೇ ರೀತಿ ನಮ್ಮ ಇ.ಸಿ.ಒ ಸಾರ್ಗಳು ಮತ್ತು ಅನೇಕ ಎಲ್ಲರೂ ಸಹ ನನಗೆ ಹೆಚ್ಚಿನ ಮತಗಳನ್ನು ಕೊಟ್ಟು ಜಯಶೀಲರಾಗಿ ಮಾಡಿದ್ದಾರೆ. ಅವರಿಗೆ ಯಾವತ್ತೂ ನಾನು ಅವರಿಗೆ ಚಿರಋಣಿಯಾಗಿರ್ತೀನಿ. ಅವರಿಗೆ ನಾನು ಇನ್ನು ಮುಂದೆ ಸಹಕಾರವನ್ನು ನಾನು ಕೊಡ್ತೀನಿ. ಮತ್ತು ನನಗೆ ಬಹಳ ಮುಖ್ಯವಾಗಿ ಬೆನ್ನೆಲುಬಾಗಿ ಪುಟ್ಟಣ್ಣ ಸಾಹೇಬರು ಮತ್ತು ರಾಮೋಜಿಗೌಡರು ಮತ್ತು ಅದೇ ರೀತಿ ಸಹಕಾರವನ್ನು ಕೊಟ್ಟು ಷಡಕ್ಷರಿ ಸರ್ ಅವರು ಮತ್ತು ನಮ್ಮ ಗುರುಗಳಾದಂತಹ ಹಿರಿಯರು ಚಿಕ್ಕದೇವೇಗೌಡರು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಆ ಒಂದು ಮಾರ್ಗದರ್ಶನವನ್ನು ನಾನು ಯಾವತ್ತೂ ಸಹ ಮರೆಯಲ್ಲ, ಉಳಿಸ್ಕೊಳ್ತೀನಿ. ಎಲ್ಲ ಸಂಘದ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ಮತ್ತು ಅನೇಕ ರೀತಿಯಾಗಿರ್ತಕ್ಕಂಥ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರು ಇವತ್ತು ಹೆಚ್ಚಿನ ರೀತಿಯಲ್ಲಿ ನನಗೆ ಮತವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಶಾಲೆಯ ಬಹಳ ಮುಖ್ಯವಾಗಿರ್ತಕ್ಕಂಥ ನಮ್ಮ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಎಲ್ಲರೂ ಸಹ ಮತ್ತು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ವೀಣಾದೇವಿ ಮೇಡಮ್ ಅವರಿಗೆ ನಾನು ಯಾವತ್ತೂ ತನ್ನ ತಲೆಬಾಗಿ ಚಿರಋಣಿಯಾಗಿರ್ತೀನಿ. ಮತ್ತು ಅನೇಕ ರೀತಿಯಾಗಿ ಏನಪ್ಪ ಅಂದರೆ ಎಲ್ಲರೂ ಸಪೋರ್ಟಾಗಿ ನನಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರಿಗೆ ನಾನು ಯಾವತ್ತೂ ಸಹ ಯಾವುದೇ ಚ್ಯುತಿಯಾಗಿ ಇರ್ತಕ್ಕಂಥ ಒಂದು ಕೆಟ್ಟ ಕೆಲಸ ಇದನ್ನು ಮಾಡದೆ ನಾನು ಅದನ್ನು ಉಳಿಸ್ಕೋತೀನಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮುಖ್ಯವಾಗಿ ನಮ್ಮ ಸ್ಟಾಫ್, ಯಾಕಂದರೆ ನಮ್ಮ ತವರು ಮನೆ ಫಸ್ಟು. ಆ ತವರು ಮನೆಯಿಂದ ನನಗೆ ಬಹಳ ಹೆಮ್ಮೆ ಆಗಿದೆ. ಆ ನಮ್ಮ ತವರು ಮನೆಯಿಂದ ಎಲ್ಲರೂ ಪ್ರತಿಯೊಬ್ಬರು ಒಂದು ಓಟನ್ನು ಕೊಟ್ಟು ಜಯಶೀಲ ಮಾಡಿದ್ದಾರೆ. ಎಲ್ಲರ ಸಹಾಯದಿಂದ ಓಟನ್ನು ಕೇಳಿದ್ದಾರೆ. ಅವರಿಗೆ ಪರೋಕ್ಷವಾಗಿ ಯಾರು ನನಗೆ ಓಟ ಕೇಳಿದಾರೋ ಅವ್ರಿಗೆಲ್ಲರಿಗೂ ನನಗೆ ಇವತ್ತು ಎಷ್ಟು ಸಂತೋಷ ಆಗುತ್ತೆ ಅಂತಂದರೆ, ಈ ಸಂತೋಷ ನನ್ನದಲ್ಲ, ಅವ್ರದ್ದು. ಯಾಕಂತಂದರೆ ನನಗೆ ಈ ಒಂದು ತಾಲೂಕಲ್ಲ ನನಗೆ ಸಪೋರ್ಟ್ ಮಾಡಿದ್ದು ಇಡೀ ಬೆಂಗಳೂರು ಜಿಲ್ಲೆ ಮತ್ತು ನನ್ನ ಕರ್ನಾಟಕದಲ್ಲಿ ಇರ್ತಕ್ಕಂಥ ನನ್ನ ಸ್ನೇಹಿತರು ನನ್ನ ಸ್ಟೇಟಸ್ಗೆ ಹಾಕ್ಕೊಂಡು ನನಗೆ ಮತವನ್ನು ಯೋಚನೆ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಈ ಸಂದರ್ಭದಲ್ಲಿ ವಂದನೆಗಳನ್ನು ಹೇಳುತ್ತಾ ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ಚಂದ್ರಶೇಖರ್. ಬೆಂಗಳೂರು ಉತ್ತರ ಜಿಲ್ಲೆಯ ಶಿಕ್ಷಕರ ಪರಿಷತ್ ಚುನಾವಣೆಯಲ್ಲಿ ಜಯಶೀಲನಾಗಿದ್ದೇನೆ. ಈ ನನ್ನ ಜಯಕ್ಕೆ ಸರ್ಕಾರಿ ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ಆಮೇಲೆ ವೃತ್ತಿ ಶಿಕ್ಷಕರು